Hello everyone, this is Asha and you are watching Math Ganit ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಿನಲ್ಲಿ ಪೆರಿಮೀಟರ್ ಆ್ಯಂಡ್ ಏರಿಯಾ ಲೆಸನಿನ ಕ್ವಶನ್ ನಂಬರ್ 4 ಸಾಲ್ವ್ ಮಾಡ್ತಾ ಹೋಗೋಣ. ನೋಡಿ, ಫಸ್ಟ್ ಕ್ವಶನ್ ಏನು ಹೇಳಿದ್ದಾರೆ, ಫೈಂಡ್ ದ ಮಿಸ್ಸಿಂಗ್ ವ್ಯಾಲ್ಯೂ. ಮಿಸ್ ಆಗಿರೋ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಿ ಅಂತಂದೇಳಿ ಹೇಳಿದ್ದಾರೆ. ಬೇಸ್ ಕೊಟ್ಟಿದ್ದಾರೆ 15 ಸೆಂಟಿಮೀಟರ್, ಹೈಟು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಏರಿಯಾ ಆಫ್ ಅ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾರೆ, 87 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಸೊ ನೀವೇನನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಅವರು ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಗಿವನ್ ಡಾಟಾ ಏನು ಕೊಟ್ಟಿದ್ದಾರೆ, ಬೇಸ್ ಕೊಟ್ಟಿದ್ದಾರೆ. ಬೇಸ್ ಈಸ್ ಈಕ್ವಲ್ಸ್ ಟು 15 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೈಟನ್ನು ಫೈಂಡ್ ಔಟ್ ಮಾಡಿ ಹೇಳಿದ್ದಾರೆ. ಏರಿಯಾ ದೇ ಹ್ಯಾವ್ ಗಿವನ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 87 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನಾವು ಗೊತ್ತಿದೆ ನಮಗೆ ಫಾರ್ಮುಲಾ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ ಬೇಸನ್ನು ಕೊಟ್ಟಿದ್ದಾರೆ, ಹೈಟನ್ನು ಕೊಟ್ಟಿಲ್ಲ, ಏರಿಯಾನ ಕೊಟ್ಟಿದ್ದಾರೆ. ಸೊ ಏರಿಯಾ ಎಷ್ಟು ಕೊಟ್ಟಿದ್ದಾರೆ, 87 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ ನೋಡಿ, 1/2 ಇಂಟು ಬೇಸ್ ಎಷ್ಟು ಕೊಟ್ಟಿದ್ದಾರೆ, 15 ಇಂಟು ಹೈಟ್. ಓಕೆ, ನೋಡಿ ಇಲ್ಲಿ ಏನನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ, ಹೈಟನ್ನು ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ನಾವೇನು ಮಾಡ್ತೀವಿ, ಸೊ 1 ಇಂಟು 15 ಏನಾಯಿತು, 15/2 ಇಂಟು ಹೆಚ್ ಆಯಿತು. ಇದು 15/2 ಹೆಚ್ಚಿಗೆ ಮಲ್ಟಿಪ್ಲೈ ಆಗಿದೆ. ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಇದು ಡಿವೈಡ್ ಆಗುತ್ತೆ. ಸೊ ಡಿವೈಡ್ ಆಗುತ್ತೆ ಹೆಂಗೆ ಅಂತಂದರೆ ನೋಡಿ, 87 ಡಿವೈಡೆಡ್ ಬೈ 15/2 ಈಸ್ ಈಕ್ವಲ್ಸ್ ಟು ಹೆಚ್ ಅಲ್ವಾ. ಇಲ್ಲಿ ಮಲ್ಟಿಪ್ಲೈ ಆಗಿರೋದು ಈ ಕಡೆ ಬಂದರೆ ಏನಾಗುತ್ತೆ, ಡಿವೈಡ್ ಆಗುತ್ತೆ. ಸೊ ರೆಸಿಪ್ರೋಕಲ್ ತಗೊಂಡ್ರೆ 87 ರೆಸಿಪ್ರೋಕಲ್ ಅಂತಂದರೆ 15/2 ಇದ್ದಿದ್ದು ಏನಾಗುತ್ತೆ, 2/15 ಆಗುತ್ತೆ. ರೆಸಿಪ್ರೋಕಲ್ ತಗೊಂಡ್ರೆ ಏನಾಗುತ್ತೆ, ಡಿವಿಷನ್ ಸೈನ್ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್ ಆಗುತ್ತೆ. ದಟ್ ಈಸ್ ಈಕ್ವಲ್ಸ್ ಟು ಹೆಚ್. ಸೊ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಏನಾಗುತ್ತೆ ನಿಮಗೆ ನೋಡಿ, 2 7s 14 ಕ್ಯಾರಿ 1, 2 8s 16 ಪ್ಲಸ್ 1 is 17. 174 ಡಿವೈಡೆಡ್ ಬೈ 15 ಈಸ್ ಈಕ್ವಲ್ಸ್ ಟು ಏನಾಯಿತು, ಹೆಚ್ ಆಯಿತು. ಓಕೆ, ನೋಡಿ ಈ 174ಅನ್ನು ನೀವೇನು ಮಾಡಬೇಕು, 15ಇಂದ ಡಿವೈಡ್ ಮಾಡ್ತಾ ಹೋಗಬೇಕು. ಸೊ 174ಅನ್ನು ಯಾವುದರಿಂದ ಡಿವೈಡ್ ಮಾಡಬೇಕು, 15ಇಂದ. 15 1s 15, 7ನಲ್ಲಿ 5 ಹೋದರೆ ಎಷ್ಟು ಉಳಿತು, 2 ಆಯಿತು. 1ನಲ್ಲಿ 1 ಹೋದರೆ 0 ಆಯಿತು. ಇಲ್ಲಿ 4ಅನ್ನು ಕ್ಯಾರಿ ಮಾಡಿ ಕೆಳಗಡೆ ತಗೊಂಡ್ರೆ ಎಷ್ಟಾಯಿತು, 24 ಆಯಿತು. ನೋಡಿ, 15 1s 15, 15 2s 30 ಆಗುತ್ತೆ. ಬಟ್ 30 24ಗಿಂತ ದೊಡ್ಡದಾಗಿರೋದ್ರಿಂದ ಅಗೇನ್ 15 1s ಏನು ಮಾಡ್ತೀವಿ, 15ಅನ್ನೇ ತಗೊಳ್ತೀವಿ. ಈ ಕಡೆ ಬಾರೋ ಮಾಡಿದರೆ ಇದೇನಾಗುತ್ತೆ, 14 ಆಗುತ್ತೆ. ಇದು 1 ಆಗುತ್ತೆ. 14ನಲ್ಲಿ 5 ಹೋದರೆ ಎಷ್ಟು, 9, 1ನಲ್ಲಿ 1 ಹೋದರೆ 0. ಸೊ ಇಲ್ಲಿ ಪಾಯಿಂಟನ್ನು ಪ್ಲೇಸ್ ಮಾಡಿದರೆ ಇದೇನಾಗುತ್ತೆ, 90 ಆಗುತ್ತೆ. 15 ಹೌ ಮಚ್ 90, 15 6 90. ಸೊ 90 ಮೈನಸ್ 90 ಏನಾಯಿತು, 0 ಆಯಿತು. ಸೊ ಇಲ್ಲಿ ಕ್ಯಾನ್ಸಲ್ ಮಾಡಿದಾಗ ಏನಾಗುತ್ತೆ, ಇದು 15 1s 15 ಆಗುತ್ತೆ. ಇಲ್ಲಿ 15 11.6 ಆಗುತ್ತೆ. ಸೊ ಹೈಟ್ ಈಸ್ ಈಕ್ವಲ್ಸ್ ಟು ಏನಾಯಿತು, 11.6 ಸೆಂಟಿಮೀಟರ್ ಆಗಿರುತ್ತೆ. ಓಕೆ, ಅನ್ನೋನ್ ವ್ಯಾಲ್ಯೂ ಹೈಟ್ ಎಷ್ಟಾಯಿತು, 11.6 ಸೆಂಟಿಮೀಟರ್ ಆಯಿತು. ನೋಡಿ, ನೆಕ್ಸ್ಟ್ ಒನ್ ಏನು ಹೇಳಿದ್ದಾರೆ, ಬೇಸನ್ನು ಕೊಟ್ಟಿಲ್ಲ, ಬೇಸನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ ಹೇಳಿದ್ದಾರೆ ನಿಮಗೆ. ಸೊ ಏನು ಕೊಟ್ಟಿದ್ದಾರೆ, ಹೈಟ್ ಕೊಟ್ಟಿದ್ದಾರೆ ಮತ್ತು ಏರಿಯಾನ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ, ಬೇಸನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ನೋಡಿ, ಬೇಸ್ ಈಸ್ ಈಕ್ವಲ್ಸ್ ಟು ಬಿ, ದೇ ಹ್ಯಾವ್ ನಾಟ್ ಗಿವನ್. ಹೈಟ್ ದೇ ಹ್ಯಾವ್ ಗಿವನ್ 31.4 ಮಿಲಿಮೀಟರು. ಏರಿಯಾ ಕೊಟ್ಟಿದ್ದಾರೆ, ಏರಿಯಾ ಎಷ್ಟಿದೆ, 1256 ಮಿಲಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ದಾರೆ. ಅಗೇನ್ ನಾವೇನು ಮಾಡ್ತೀವಿ, ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್. ಓಕೆ, ಸೊ 1/2 ಇಂಟು ಬೇಸ್ ಕೊಟ್ಟಿಲ್ಲ, ಬೇಸ್ ಆ್ಯಸ್ ಇಟ್ ಈಸ್ ಇಟ್ಕೊತೀವಿ, ಇಂಟು ಹೈಟ್ ಎಷ್ಟು ಕೊಟ್ಟಿದ್ದಾರೆ, 31.4 ಅಂತ ಹೇಳಿ ಕೊಟ್ಟಿದ್ದಾರೆ. ಏರಿಯಾ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ, 1256 ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ನೋಡಿ, 1256 ಈಸ್ ಈಕ್ವಲ್ಸ್ ಟು 1/2 ಇಂಟು 31.4 ಇಂಟು ಬಿ. ನಿಮಗೆ ಆಲ್ರೆಡಿ ಗೊತ್ತಿದೆ, ಕಮ್ಯುಟೇಟಿವ್ ಪ್ರಾಪರ್ಟಿಲಿ ಏನು ಹೇಳ್ತೀವಿ, ಎ ಇಂಟು ಬಿ ಈಸ್ ಈಕ್ವಲ್ಸ್ ಟು ಬಿ ಇಂಟು ಎ. ಇದನ್ನು ಈ ಕಡೆ ಹಾಕ್ಕೊಂಡು ಇದನ್ನು ಈ ಕಡೆ ಹಾಕ್ಕೊಂಡ್ರು ಅದರ ಆನ್ಸರ್ ಏನಾಗಿರುತ್ತೆ, ಸೇಮ್ ಆಗೇ ಇರುತ್ತೆ. ಸೊ ದಟ್ ಈಸ್ ಈಕ್ವಲ್ಸ್ ಟು 1/2. ಇಲ್ಲಿ ಡಿವೈಡ್ ಮಾಡೋದಕ್ಕೆ ನಮಗೆ ಡೆಸಿಮಲ್ ಇದ್ದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ನಾವು ಇದನ್ನೇನು ಮಾಡ್ತೀವಿ, ಫ್ರ್ಯಾಕ್ಷನಿಗೆ ಚೇಂಜ್ ಮಾಡ್ಕೊತೀವಿ. ಸೊ ಇಂಟು ಇಲ್ಲೇನಾಗುತ್ತೆ, 31.4ಅನ್ನು 314 ಡಿವೈಡೆಡ್ ಬೈ 10 ಇಂಟು ಬಿ ಅಂತ ಹೇಳಿ ತಗೊಳ್ತೀವಿ. ಸೊ ನೋಡಿ, 1 ಇಂಟು 314 ಈಸ್ 314. 2 ಇಂಟು 10 ಏನಾಗುತ್ತೆ, 20 ಇಂಟು ಏನಾಯಿತು, ಇಲ್ಲಿ ಬೇಸನ್ನು ಬೇಸ್ ಆ್ಯಸ್ ಇಟ್ ಈಸ್ ಇಟ್ಕೊಳ್ತೀರಾ. ಸೊ ಇಲ್ಲಿ ಏನಿದೆ, 1256 ಇದೆ ಅಲ್ವಾ. ಸೊ ಇಲ್ಲಿ ಏನಾಗುತ್ತೆ, ಇದು ಈ ಕಡೆ ಟ್ರಾನ್ಸ್ಪೋಸ್ ಆದಾಗ ಡಿವೈಡ್ ಆಗುತ್ತೆ, ಟ್ರಾನ್ಸ್ಪೋಸ್ ಮಾಡಿದಾಗ. ಸೊ ಇದು ನಮಗೆ ಮಲ್ಟಿಪ್ಲಿಕೇಶನ್ ಆಗಬೇಕು ಅಂದರೆ ಏನು ಮಾಡ್ತೀವಿ, ನಾವು ರೆಸಿಪ್ರೋಕಲ್ ತಗೊಳ್ತಾ ಹೋಗ್ತೀವಿ. ಸೊ 1256 ಇಂಟು ಏನಾಗುತ್ತೆ, 314/20 ಇದ್ದಿದ್ದು ಏನಾಗುತ್ತೆ, 20/314 ಈಸ್ ಈಕ್ವಲ್ಸ್ ಟು ಏನಾಯಿತು, ಇಲ್ಲಿ ಬೇಸ್ ಆಯಿತು. ಓಕೆ, ನಾವು ನೋಡಿ ಇದನ್ನು ಯಾವ ಟೇಬಲಿಂದ ಸಾಲ್ವ್ ಮಾಡ್ತೀವಿ ಅಂದರೆ, ಇದನ್ನು ಇದಕ್ಕೆ ಮಲ್ಟಿಪ್ಲೈ ಮಾಡ್ಕೊಳ್ರಿ, ಎಷ್ಟಾಗುತ್ತೆ ನೋಡಿ ನಿಮಗೆ, 2 6 12 ಕ್ಯಾರಿ 1,
ಟು 5 ಝ 10, 10 ಪ್ಲಸ್ 1 ಏನಾಯಿತು 11, ಕ್ಯಾರಿ 1, 2 2 ಝ 4, 4 ಪ್ಲಸ್ 1 ಈಸ್ 5, 2 1 ಝ 2, ಇಲ್ಲೇನಾಯಿತು 1 0 ಇದೆ 1 0 ಡಿವೈಡೆಡ್ ಬೈ 314 ಈಸ್ ಈಕ್ವಲ್ಸ್ ಟು ಏನಾಯಿತು ಬೇಸ್ ಆಯಿತು. ಓಕೆ, ನಾವು ಇಲ್ಲಿ ನೋಡಿ ಇದನ್ನು 25,120 ಯಾವುದರಿಂದ ಡಿವೈಡ್ ಮಾಡಬೇಕು 314ಇಂದ ಡಿವೈಡ್ ಮಾಡಬೇಕು. ನೋಡಿ 314ಇಂದ 25,120ನ ಡಿವೈಡ್ ಮಾಡ್ತಾ ಹೋಗ್ತೀವಿ. ನೋಡಿ 3 ಟೇಬಲನ್ನು ರಿಪೀಟ್ ಮಾಡ್ತಾ ಹೋದಾಗ ನಮಗೆ ಎಷ್ಟು ಬರಬೇಕು 25 ಬರೋವರೆಗೂ ಚೆಕ್ ಮಾಡ್ತಾ ಹೋಗೋಣ. 3 1 ಝ 3, 3 2 ಝ 6, 3 3 ಝ 9, 3 4 ಝ 12, 3 5 ಝ 15, 3 6 ಝ 18, 3 7 ಝ 21, 3 8 ಝ 24 ಇದೆ. ಬಟ್ ಇಲ್ಲಿ 25 ಇದೆ, ಚೆಕ್ ಮಾಡೋಣ ಒಂದ್ಸರಿ. 314 ಇಂಟು 8 ಮಾಡಿದಾಗ ಎಷ್ಟಾಗುತ್ತೆ 8 4 ಝ 32, ಕ್ಯಾರಿ 3, 8 1 ಝ 8, 8 ಪ್ಲಸ್ 3 ಏನಾಯಿತು 11, ಕ್ಯಾರಿ 1, 8 3 ಝ 24, 24 ಪ್ಲಸ್ 1 ಈಸ್ 25. ನೋಡಿ 8ಇಂದ ಮಲ್ಟಿಪ್ಲೈ ಮಾಡಿದಾಗ 2512. ನೋಡಿ ಇಲ್ಲಿ 2512 ಅಂತಂದರೆ ಎಷ್ಟು ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ 8ಅನ್ನು ಮಲ್ಟಿಪ್ಲೈ ಮಾಡಬೇಕು. ಅವಾಗ ಎಷ್ಟು ಬರುತ್ತೆ 2512 ಬರುತ್ತೆ. ಸೊ 2 - 2 ಈಸ್ 0, 1 - 1 ಈಸ್ 0, 5 - 5 ಈಸ್ 0, ಅಗೇನ್ 2 - 2 ಈಸ್ 0. ಈ 0ನ ಕೆಳಗಡೆ ತಗಂದರೆ 314 0 ಝ ಏನಾಗುತ್ತೆ 0 ಆಗುತ್ತೆ. ಸೊ ಇದು 1 ಝ, ಇದು ಎಷ್ಟು 80 ಝ. ದೇರ್ಫೋರ್ ಬಿ ಈಸ್ ಈಕ್ವಲ್ಸ್ ಟು 80 ಮಿಲಿಮೀಟರ್. ದೇರ್ಫೋರ್ ಬೇಸ್ ಏನಾಗಿದೆ ಇಲ್ಲಿ ಅನ್ನೋನ್ ವ್ಯಾಲ್ಯೂ ಬೇಸು 80 ಮಿಲಿಮೀಟರ್ ಆಗಿರುತ್ತೆ. ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. ನೋಡಿ ನೆಕ್ಸ್ಟ್ ಕ್ವಶನಲ್ಲಿ ಬೇಸು 22 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಹೈಟನ್ನು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಏರಿಯಾ ಆಫ್ ದ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾರೆ 170.5 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನೋಡಿ ಬೇಸು 22 ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಹೈಟು ಹೆಚ್ಚು ಗೊತ್ತಿಲ್ಲ, ಫೈಂಡ್ ಔಟ್ ಮಾಡಬೇಕು. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 170.5 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ. ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ಸ್ ಟು 1/2 ಇಂಟು ಬೇಸ್ ಇಂಟು ಹೈಟ್ ಅಲ್ವಾ. ಸೊ ಏರಿಯಾ ಆಫ್ ಟ್ರಯಾಂಗಲ್ ಎಷ್ಟು ಕೊಟ್ಟಿದ್ದಾರೆ 170.5 ಸೆಂಟಿಮೀಟರ್ ಸ್ಕ್ವೇರ್ ಕೊಟ್ಟಿದ್ದಾರೆ. ಸೊ 1/2 ಇಂಟು ಬೇಸ್ ಎಷ್ಟು ಕೊಟ್ಟಿದ್ದಾರೆ 22 ಕೊಟ್ಟಿದ್ದಾರೆ ಇಂಟು ಹೈಟ್. ಓಕೆ, 2 1 ಝ 2, 2 1 ಝ 2, 2 1 ಝ 2, 11 ಆಯ್ತಲ್ವಾ. ಸೊ 1 ಇಂಟು 11 ಏನಾಯಿತು 11 ಇಂಟು ಹೆಚ್ಚು ಇಲ್ಲೇನಾಯಿತು 170.5 ಆಯಿತು. ನೋಡಿ ಇಲ್ಲಿ 11 ಏನಾಗಿದೆ ಹೆಚ್ಚಿಗೆ ಮಲ್ಟಿಪ್ಲೈ ಆಗಿದೆ. ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಅದು ಡಿವೈಡ್ ಆಗುತ್ತೆ. ಸೊ 170.5 ಡಿವೈಡೆಡ್ ಬೈ 11 ಈಸ್ ಈಕ್ವಲ್ಸ್ ಟು ಏನಾಯಿತು ಹೆಚ್ಚಾಯಿತು. ನೋಡಿ ಇದನ್ನು 170.5 ಯಾವುದರಿಂದ ಡಿವೈಡ್ ಮಾಡಬೇಕು 11ಇಂದ ಡಿವೈಡ್ ಮಾಡಬೇಕು. 11ಇಂದ 170.5 ಡಿವೈಡ್ ಮಾಡ್ತಾ ಹೋಗ್ತೀರಾ. 11 1 ಝ 11, ಸೊ 7ನಲ್ಲಿ 1 ಹೋದರೆ 6, 1ನಲ್ಲಿ 1 ಹೋದರೆ 0. ಇದನ್ನು ಕೆಳಗಡೆ ತಗೊಂಡ್ರೆ ಇದೇನಾಯಿತು 60 ಆಯಿತು. 11 6 66 ಆಗುತ್ತೆ. ಸೊ 11 5 55, 10ನಲ್ಲಿ 5 ಹೋದರೆ 5, 5ಅಲ್ಲಿ 5 ಹೋದರೆ 0. ಸೊ ಈ ಕಡೆಯಿಂದ ಬಾರೋ ಮಾಡಿರ್ತೀವಲ್ವ, ಇದು 10 ಆಗಿರುತ್ತೆ, ಇದು 5 ಆಗಿರುತ್ತೆ. ಈ 5ಅನ್ನು ಕೆಳಗಡೆ ತಗೊಂಡ್ರೆ ಇದೇನಾಯಿತು 55 ಆಯಿತು. ಸೊ ಇಲ್ಲಿ ಪಾಯಿಂಟ್ ಇದೆ ಅಲ್ವಾ, ಈ 5 ಕೆಳಗಡೆ ತಗೊಳ್ಳೋದಕ್ಕೂ ಮೊದಲು ಇಲ್ಲಿ ಏನಿದೆ ಪಾಯಿಂಟ್ ಇದೆ. ಆ ಪಾಯಿಂಟನ್ನು ಇಲ್ಲಿ ಪ್ಲೇಸ್ ಮಾಡಿದರೆ ಸೊ 11 ಹೌ ಮಚ್ ಝ 55, 11 5 ಝ 55. ಸೊ 55 - 55 ಈಸ್ ಈಕ್ವಲ್ಸ್ ಟು 0. ಹಂಗಾರೆ ಎಷ್ಟಿಂದ ಕ್ಯಾನ್ಸಲ್ ಆಗುತ್ತೆ ಅಂದರೆ ಇಲ್ಲಿ 11 1 ಝ ನೋಡಿ ಇಲ್ಲಿ ಎಷ್ಟು ಬಂದಿದೆ 15.5 ಬಂದಿದೆ ಅಲ್ವಾ. ಸೊ 15.5ಇಂದ ಕ್ಯಾನ್ಸಲ್ ಆಗಿರುತ್ತೆ. ಸೊ ಹೈಟ್ ಈಸ್ ಈಕ್ವಲ್ಸ್ ಟು 15.5 ಸೆಂಟಿಮೀಟರ್ ಆಗಿರುತ್ತೆ.